ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಹಜರು ಪ್ರಕ್ರಿಯೆ ಇವತ್ತು ಮಾಡಲಾಯಿತು. ಸಾಕ್ಷಿದಾರ ಅಂತ ಹೇಳಿದ್ರೆ ಸಾಕ್ಷಿ ದೂರುದಾರರನ್ನ ಕರೆತಂದು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೂಡ ಒದಗಿಸಲಾಗಿತ್ತು. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಸ್ಥಳ ಮಹಜರು ಮಾಡಲಾಗಿದೆ. ಸ್ಥಳದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿದ್ರು. ಸ್ನಾನಘಟ್ಟದ ಸಮೀಪವೇ ಸ್ಥಳ ಗುರುತಿಸಿ ಈಗ ದೂರುದಾರ ಸ್ನಾನಘಟ್ಟದ ಸಮೀಪವು ನಾನು ಇದೇ ಜಾಗದಲ್ಲಿ ಶವಗಳನ್ನು ಹೂತಿದ್ದೆ ಅಂತೇಳಿ ಆ ಜಾಗವನ್ನು ಗುರುತಿಸುವಂತ ಕೆಲಸವನ್ನ ಮಾಡಿದ್ದಾನೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಒಂದ್ ಕಡೆಯಲ್ಲಿ ಎಸ್ಐಟಿ ಅಧಿಕಾರಿ ಇವತ್ತು ಧರ್ಮಸ್ಥಳಕ್ಕೆ ದೂರುದಾರರನ್ನ ಕರೆದುಕೊಂಡು ಹೋಗಲಾಯಿತು. ಕಾರಣ ಅಂತ ಹೇಳಿದ್ರೆ ಸ್ಥಳ ಮಹಜರು ಪ್ರಕ್ರಿಯೆಗಾಗಿ ಭಾರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. ಭದ್ರತೆಯ ನಡುವೆ ಸಾಕಷ್ಟು ಸ್ಥಳವನ್ನ ಆತ ಗುರುತಿಸಿದ್ದಾನೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಕಾದ್ ನೋಡಬೇಕು ಸ್ಥಳ ಮಹಜರು ಪ್ರಕ್ರಿಯೆ ಬಳಿಕ ತನಿಖೆ ಯಾವ ಹಂತದಲ್ಲಿ ಸಾಗಲಿದೆ ಎನ್ನುವಂಥದ್ದನ್ನ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಓರ್ವ ಅನಾಮಧೇಯ ವ್ಯಕ್ತಿ ಧರ್ಮಸ್ಥಳ ಠಾಣೆಯಲ್ಲಿ ದೂರನ್ನ ಕೊಟ್ಟು ಆ ದೂರಿನ ತನಿಖೆಯ ಆಧಾರದ ಮೇಲೆ ನ್ಯಾಯಾಲಯಕ್ಕೆ ಹೋಗಿ ಸಾಕ್ಷಿ ಹೇಳ್ತಾನೆ. ಅದಾದ ಬಳಿಕ ಸರ್ಕಾರ ಎಸ್ಐಟಿ ರಚನೆ ಮಾಡುತ್ತೆ. ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿರುವಂತಹ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಯನ್ನು ಚುರುಕುಗೊಳಿಸಿದೆ. ಮೊದಲ ಭಾಗವಾಗಿ ದೂರುದಾರನ ವಿಚಾರಣೆ, ಅದಾದ ಬಳಿಕ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಥಳ ಮಹಜರು ಪ್ರಕ್ರಿಯೆ. ಇವತ್ತು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಧರ್ಮಸ್ಥಳದ ಸಾಕಷ್ಟು ಕಡೆಗಳಲ್ಲಿ ಎನ್ನುವಂಥದ್ದು ಗೊತ್ತಾಗಿದೆ. ಅನಾಮಧೇಯ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಅದು ಕೂಡ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಲಾಯಿತು. ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಜೊತೆಯಲ್ಲಿದ್ದರು. ಪೊಲೀಸರು, ಕಂದಾಯ ಇಲಾಖೆಯವರು, ಸ್ಥಳೀಯ ಆಡಳಿತಾಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾದರು. ದಟ್ಟ ಅರಣ್ಯದ ಮಧ್ಯಭಾಗ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಈ ಜಾಗ ಯಾವುದು ಅಂತ ಹೇಳಿದ್ರೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪವೇ ಸ್ಥಳ ಮಹಜರು ಪ್ರಕ್ರಿಯೆ ನಡೆದಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಎಸ್ಐಟಿ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಪ್ರಕರಣದ ತನಿಖೆ ತೀವ್ರವಾಗಿ ಸಾಗ್ತಾ ಇದೆ. ಈಗಾಗಲೇ ದೂರುದಾರನ ವಿಚಾರಣೆ ಬಳಿಕ ಸ್ಥಳ ಮಹಜರು ಪ್ರಕ್ರಿಯೆ ಇವತ್ತು ಒಂದು ಹಂತದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆಗಿದೆ. ಆತ ನಾನು ಇದೇ ಜಾಗದಲ್ಲಿ ಶವಗಳನ್ನು ಹೂತಿದ್ದೆ ಎನ್ನುವುದಾಗೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದ. ಆ ಸ್ಥಳವನ್ನು ಈಗ ಗುರುತಿಸಲಾಗಿದೆ. ಬಳಿಕ ಮುಂದಿರುವಂಥ ಪ್ರೊಸೀಜರ್ಗಳು ಏನು, ಹಾಗೇನೆ ಗುರುತಿಸಿದಂಥ ಜಾಗದಲ್ಲೇ ಶವಗಳನ್ನು ಹೂತಿಡಲಾಗಿದೆಯಾ, ದೂರುದಾರ ವ್ಯಕ್ತಿ ಹಿಂದೆ ತಾನೇ ಹೊರತೆಗೆದಿರುವುದಾಗಿ ಹೇಳಿ ಅಸ್ಥಿ ಪಂಜರವನ್ನು ಕೂಡ ತಂದಿದ್ದ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನು ಹೂತಾಕಿದ್ದೇನೆ ಅಂತ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಆಧಾರದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ 4ರಂದು ಪ್ರಕರಣ ದಾಖಲಾಗುತ್ತೆ. ಬಳಿಕ ಈ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಬರೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಿದಂಥ ಪ್ರಕರಣ ಇದು. ಪರವಿರೋಧ ಚರ್ಚೆಗಳು, ಅಭಿಪ್ರಾಯಗಳು ಸರ್ವೇ ಸಾಮಾನ್ಯವಾಗಿ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ಈ ಹಿಂದೆ ಹಲವಾರು ಅಪರಾಧ ಕೃತ್ಯಗಳು ನಡೆದಿವೆ. ತನಗೆ ಜೀವ ಬೆದರಿಕೆಯನ್ನು ಒಡ್ಡಿ ಮೃತದೇಹಗಳನ್ನು ನನ್ನ ಮೂಲಕ ರಹಸ್ಯವಾಗಿ ವಿಲೇವಾರಿ ಮಾಡಿಸಿದ್ದಾರೆ. ಇದು ದೂರುದಾರನ ಆರೋಪ. ಈ ರೀತಿ ಹಲವು ಮೃತದೇಹಗಳನ್ನು ನಾನು ವಿಲೇವಾರಿ ಮಾಡಿದ್ದೇನೆ, ಅದರಿಂದ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ತನಗೆ, ತನಿಖೆ ಹಾಗೂ ಕುಟುಂಬಕ್ಕೆ
ಕಾನೂನಾತ್ಮಕವಾಗಿ ರಕ್ಷಣೆ ದೊರೆತ ಕೂಡಲೇ ಅಪರಾಧ ಕೃತ್ಯಗಳನ್ನು ನಡೆಸಿದವರ ಸಂಪೂರ್ಣ ಮಾಹಿತಿ ಹಾಗೂ ಮೃತದೇಹಗಳನ್ನು ವಿಲೇವಾರಿ ಮಾಡಿದ ಸ್ಥಳಗಳನ್ನು ನಾನು ತೋರಿಸ್ತೇನೆ ಅಂತೇಳಿ ಈ ಅನಾಮಧೇಯ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಹೇಳಿದ್ದ. ಕೋರ್ಟ್ ಮುಂದೆಯೂ ಕೂಡ ಇದನ್ನೇ ಹೇಳಿತ್ತು. ಹೀಗಾಗಿ ಸರ್ಕಾರ SIT ತಂಡವನ್ನು ರಚನೆ ಮಾಡುತ್ತೆ. ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಮೊದಲು ದೂರುದಾರನ ವಿಚಾರಣೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ಈ ಅನಾಮಧೇಯ ವ್ಯಕ್ತಿಯನ್ನ ಕದ್ರಿಯ IBಯಲ್ಲಿ ಮೊದಲ ಹಂತದಲ್ಲಿ ವಿಚಾರಣೆ ನಡೆಸಲಾಗುತ್ತೆ. ಎಲ್ರಿಗೂ ಇದ್ದಿದ್ದಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಸ್ಥಳ ಮಹಜರು ಪ್ರಕ್ರಿಯೆ. ಸ್ಥಳ ಮಹಜರು ಪ್ರಕ್ರಿಯೆ ಇವತ್ತು ನಡೆಸಲಾಗಿದೆ. ಇವತ್ತು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಿ ಅಲ್ಲಿ ಮೃತದೇಹಗಳನ್ನು ಎಲ್ಲಿ ಹೂತಿಡಲಾಗಿದೆ, ಹೂತಾಕಲಾಗಿದೆ ಆ ಜಾಗವನ್ನು ತೋರಿಸುವಂತ ಕೆಲಸವನ್ನ ದೂರುದಾರ ಮಾಡಿದ. ಅದೇ ಜಾಗದಲ್ಲಿ ಮೃತದೇಹಗಳು ಇವೆಯಾ, ಬಳಿಕ ನ್ಯಾಯಾಲಯದ ಅನುಮತಿ ನಂತರದಲ್ಲಿ ಆ ಭಾಗಗಳನ್ನು ಪರಿಶೀಲನೆ ಮಾಡಲಾಗುತ್ತೆ, ಆ ಜಾಗಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಹಾಗೇನೆ ಸಾಕಷ್ಟು ಅಧಿಕಾರಿಗಳ ಸಮ್ಮುಖ, ಪೊಲೀಸರು, ಕಂದಾಯ ಇಲಾಖೆಯ ಅಧಿಕಾರಿಗಳು, ಹೀಗೆ ಬೇರೆ ಬೇರೆ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಜಾಗ ಏನು ಗುರುತು ಮಾಡಲಾಗಿದೆ ಅದನ್ನು ಅಗೆಯುವಂತ ಕೆಲಸ ಕೂಡ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಂಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಶೀರ್, ಸ್ಥಳ ಮಹಜರು ಪ್ರಕ್ರಿಯೆಗೆ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ರು. ಇವತ್ತು ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ನಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನಾಮಧೇಯ ವ್ಯಕ್ತಿ ಎಷ್ಟು ಜಾಗಗಳನ್ನು ಗುರುತು ಮಾಡಿದ? ಹೌದು ಸಂಪತ್, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಇದೆ. ಆ ಸ್ನಾನಘಟ್ಟದ ಸಮೀಪ ಇರುವಂತಹ ದಟ್ಟ ಅರಣ್ಯದ ನಡುವೆ SIT ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನ ಕರೆದೊಯ್ದು ಇದು ಇವತ್ತು ಸ್ಥಳ ಮಹಜರು ನಡೆಸಿರುವಂತದ್ದು. ಮಧ್ಯಾಹ್ನದ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಸಾಕ್ಷಿ ದೂರುದಾರನ್ನ ಕರೆತಂದು ಅಲ್ಲಿ ಸ್ಥಳ ಮಹಜರು ನಡೆಸಿರುವಂತದ್ದು. ಸುಮಾರು 10 ಸ್ಥಳಗಳನ್ನು ಗುರುತಿಸಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಜೊತೆಗೆ ಸ್ನಾನಘಟ್ಟದ ಸಮೀಪವೇ ಈ ಸ್ಥಳಗಳನ್ನು ತೋರಿಸಿದ್ದು, ಅದನ್ನ ಗುರುತಿಸಿದ ಬಳಿಕ ಇದೀಗ ದಟ್ಟ ಅರಣ್ಯದಲ್ಲಿ ಕಳೆದ ಕೆಲ ಗಂಟೆಗಳಿಂದ ಪರಿಶೀಲನೆ ಕಾರ್ಯ ನಡೀತಾ ಇರುವಂತದ್ದು. ಜೊತೆಗೆ ಆ ಕಾಡಿನ ಒಳಗಡೆ ಹಲವಾರು ಮೃತದೇಹಗಳನ್ನ ಹೂತು ಹಾಕಿರುವ ಅನುಮಾನವಿದ್ದು ಇಲ್ಲಿ ಅಧಿಕಾರಿಗಳು ಅದನ್ನ ಗುರುತಿಸುವಂತಹ ಕಾರ್ಯವನ್ನ ಇನ್ನೂ ಕೂಡ ಮಾಡಲಿದ್ದಾರೆ. ಇಲ್ಲಿನ ಸ್ಥಳ ಪರಿಶೀಲನೆ ಕೂಡ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇರುವಂತದ್ದು. ಜೊತೆಗೆ ಇವತ್ತು ದೂರುದಾರ ನೀಡುವ ಮಾಹಿತಿ ಹಾಗೂ ಗುರುತಿಸುವ ಸ್ಥಳಗಳನ್ನ ಪೊಲೀಸರು ಮಾರ್ಕ್ ಮಾಡ್ತಾ ಇದ್ದಾರೆ. ತದನಂತರ ಆ ಮಾರ್ಕ್ ಮಾಡಿದ ಸ್ಥಳಕ್ಕೆ ಯಾರು ಕೂಡ ಎಂಟ್ರಿ ಆಗದಂತೆ ಅಥವಾ ಯಾರು ಕೂಡ ಹೋಗದಂತೆ ಬಂದೋಬಸ್ತನ್ನ ಮಾಡಲಾಗುತ್ತೆ, ಮಾರ್ಕ್ ಮಾಡಲಾಗುತ್ತೆ, ನಿಷೇಧವನ್ನು ಹೇರಲಾಗುತ್ತೆ. ಯಾಕಂದ್ರೆ ಸಾಕ್ಷಿ ಏನಿದೆ ನಾಶ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ದೂರುದಾರ ನೀಡುವ ಮಾಹಿತಿಯ ಅಥವಾ ಗುರುತಿಸುವ ಸ್ಥಳಗಳನ್ನ ಮಾರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ FSL ಅಧಿಕಾರಿಗಳಿರ್ಬೋದು, ಅರಣ್ಯ ಅಧಿಕಾರಿಗಳಿರ್ಬೋದು, ಸರ್ವೆ ಅಧಿಕಾರಿಗಳು ಅಲ್ಲಿ ಪೊಲೀಸರು ಕೂಡ SIT ಇದೆ ತಂಡದ ಜೊತೆ ಇರುವಂತದ್ದು. ಜೊತೆಗೆ ದೂರುದಾರ ನೀಡುವಂತಹ ಮಾಹಿತಿಯನ್ನ ಪಿನ್ ಟು ಪಿನ್ ಆಗಿ ಅಲ್ಲಿ ದಾಖಲೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ದೂರುದಾರ ನೀಡಿರುವಂತಹ ಈಗ ಪ್ರಾಥಮಿಕ ತನಿಖೆಯಲ್ಲಿ ನಿನ್ನೆ ಮೊನ್ನೆ ನೀಡಿದಂತಹ ಮಾಹಿತಿ ಇರ್ಬೋದು, ಇವತ್ತು ಗುರುತಿಸುವ ಸ್ಥಳ ಇರ್ಬೋದು, ಅಥವಾ ಮುಂದಿನ ತನಿಖಾ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡ ಇವತ್ತು ನೀಡ್ತಾ ಇರುವಂತಹ ಮಾಹಿತಿ ಅಥವಾ ಸ್ಥಳ ಪರಿಶೀಲನೆ ಏನಿದೆ ಅದು ಕೂಡ ಮಹತ್ವ ಪಡೆದಿರುವಂತದ್ದು. ಹೀಗಾಗಿ ಮುಂದಿನ ತನಿಖೆಗೆ ಯಾವುದೇ ಒಂದು ತೊಡಕಾಗದಂತೆ ನಿರಂತರವಾಗಿ ಒಂದು ತನಿಖೆಯ ಜಾಡನ್ನು ಹಿಡಿದು ಈಗ SIT ಅಧಿಕಾರಿಗಳು ತನಿಖೆಯನ್ನ ಚುರುಕು ಮಾಡಿರುವಂತದ್ದು. ತದನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತಹ ಪ್ರಕ್ರಿಯೆ ಕೂಡ ತದನಂತರ ನಡೆಯಿತು. ಸಂಪತ್ತ, ಶಂಶೀರ್, ಸ್ಥಳ ಗುರುತು ಮಾಡಲಾಗಿದೆ. ಈಗ ಮುಂದಿನ ಹಂತದಲ್ಲಿ ಏನೆಲ್ಲ ಪ್ರೊಸೀಜರ್ಗಳಿರುತ್ತೆ ಅದನ್ನ ಅಗಿಯೋದಾಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ಹೌದು, ಮುಖ್ಯವಾಗಿ ಇದೀಗ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಂತಹ ಅಂದ್ರೆ ದೀರ್ಘ ಗಂಟೆಗಳ ಕಾಲ ದೂರುದಾರನ ಮಂಗಳೂರಲ್ಲಿ ವಿಚಾರಣೆ ನಡೆಸಿದಂತಹ SIT ಅಧಿಕಾರಿಗಳು ಇವತ್ತು ಬೆಳ್ತಂಗಡಿ ಅಲ್ಲಿ ಕೂಡ SIT ಕಚೇರಿ ಇರುವಂತದ್ದು, ಅಲ್ಲಿ ಕೂಡ ಸಹಿ ಹೀಗೆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಇದೀಗ ಸ್ಥಳ ಮಹಜರು ನಡೆಸಿರುವಂತದ್ದು.
ಸ್ಥಳ ಮಹಾಜರನ ಬಳಿಕ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅಲ್ಲಿ ಕೋರ್ಟಿನಲ್ಲಿ ವಿಚಾರಣೆ ನಡೆದು ಕೋರ್ಟಿನ ಅನುಮತಿ ಮೇರೆಗೆ ಅಲ್ಲಿ ಅಗೆಯುವಂತಹ ಪ್ರಕ್ರಿಯೆ ಕೂಡ ತದನಂತರ ಕಾನೂನು ಪ್ರಕಾರ ನಡೆಯುತ್ತೆ. ಹೀಗಾಗಿ ಇದು ಕೆಲ ದಿನಗಳು ಕೂಡ ಇದಕ್ಕೆ ಬೇಕಾಗುವಂತಹ ಸಾಧ್ಯತೆ ಇದೆ ಸಂಪತ್ತು. ಸದ್ಯ ಶಂಶೀರ್, ಅಲ್ಲಿ ಭದ್ರತೆಯನ್ನ ಯಾವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಒದಗಿಸಲಾಗಿದೆ ಅಂತ ಹೇಳಿದ್ರೆ ಹೇಳ್ತಾ ಇದ್ರಿ ನೀವು ಕೂಡ 10 ಜಾಗಗಳನ್ನ ಗುರುತಿಸಲಾಗಿದೆ, ಎಲ್ಲ ಒಟ್ಟೊಟ್ಟಿಗಿದೆಯಾ, ದೂರ ಇದೆಯಾ, ಹೇಗೆ? ಇಲ್ಲ, ಅದೇ ಸಮೀಪ ಸ್ವಲ್ಪ ಹತ್ತಿರ ಇರುವಂತದ್ದು. ಅದು ಜೊತೆ ಮುಖ್ಯವಾಗಿ ಅದು ದಟ್ಟ ಅರಣ್ಯದ ಪ್ರದೇಶ ಆಗಿರುವಂತದ್ದು. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಜೊತೆಗಿರುವಂತದ್ದು. ಆ ಒಂದು ಗುರುತಿಸುವ ಸ್ಥಳ ಯಾವ ಇಲಾಖೆಗೆ ವ್ಯಾಪ್ತಿಯ ಬರುತ್ತೆ ಕೂಡ ಅದು ಕೂಡ ತದನಂತರ ತನಿಖೆಗೆ ಅಲ್ಲಿ ಕೂಡ ಪರ್ಮಿಷನ್ ಬೇಕಾಗುತ್ತೆ. ಹೀಗಾಗಿ ಸಮೀಪ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಈ ಒಂದು ಗುರುತಿಸುವಂತ ಸ್ಥಳ ಇರುವಂತದ್ದು. ಹೀಗಾಗಿ ಮುಂದೆ ಕೂಡ ಅಲ್ಲಿ ಈಗ ಗುರುತಿಸುವ ಸ್ಥಳ ಹಾಗೂ ಮುಂದೆ ಗುರುತಿಸುವಂತ ಸ್ಥಳಕ್ಕೂ ಕೂಡ ಎಷ್ಟು ಅಂತರ ಇದೆ ಎಲ್ಲ ಸಮೀಪ ಕಂಡು ಬರ್ತಾ ಇದೆ. ಜೊತೆಗೆ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಒಂದು ಸಾರ್ವಜನಿಕ ಪ್ರವೇಶವನ್ನ ಇದೀಗ ಸದ್ಯ ಅಲ್ಲಿ ಗುರುತಿಸಿದ ಸ್ಥಳಕ್ಕೆ ನಿಷೇಧ ಹೇರಲಾಗುತ್ತೆ ಸಂಪತ್ತು. ಥ್ಯಾಂಕ್ ಯು ಶಂಶೀರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.